لمن قدر خيرا وخبالا والشكر لمن صور حسنا وجمالا الحمد لمن قدر خيرا وخبالا والشكر لمن صور حسنا وجمالا فرد صمد عن صفة الخلق بري رب أزلي خلق الخلق كمالا رب أزلي خلق الخلق كمالا لا شبه ولا مثل ولا كفو لمولى لا ولد ولا والد لا عم وخالا عم وخالا لا ضد ولا ند ولا حد لمولى الآن كما كان ولم يلق زوالا الآن كما كان ولم يلق زوالا الحمد لمن قدر خيرا وخبالا والشكر لمن صور حسنا وجمالا لا مثل لمن صور مثلا ونذيرا من قال سوى ذلك قد قال محالا قال محالا لا قبل ولا بعد ولا وقت زمانا لا مانع لا حاجب لله تعالى لا مانع لا حاجب لله تعالى الحمد لمن قدر خيرا وخبالا والشكر لمن صور حسنا وجمالا सिवा हमारा हमारा सारे जहां से अच्छा हिंदोसिता हमारा हमारा सारे जहां से अच्छा हिंदोसिता हमारा हमारा सारे जहां से अच्छा गोदी में खेलती है इसकी हजारों नदियाँ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಹಿತ ರಾಷ್ಟ್ರ ನಿರ್ಮಾಪಕರ ಕನಸು ನನಸಾಗಿಸಲು ಸಹಿಷ್ಣುತೆ ಮತ್ತು ಸೌಹಾರ್ದತೆಯನ್ನು ಅಸ್ತ್ರವಾಗಿ ನಾವು ಸ್ವೀಕರಿಸಿದ್ದೇವೆ. والظاهر حقا والباطن مولاي ولا قيل وقالا قيل وقالا أنا أشهد بالكبير ದೀರ್ಘವಾದ 800 ವರ್ಷ ಕಾಲ ಈ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಸುಂದರವಾದ ತಾಜ್ ಮಹಲ್, ಕೆಂಪುಕೋಟೆ, ಕುತುಬ್ ಮಿನಾರ್, ಚಾರ್ಮಿನಾರ್ಗಳನ್ನು ನಿರ್ಮಿಸಿದ ಮೊಘಲ ಚಕ್ರವರ್ತಿಗಳ ಚರಿತ್ರೆಗಳನ್ನು ಇಲ್ಲಿ ಹೇಳಲು, ಅದು ಬಹಿರಂಗಪಡಿಸಲು ಅದಕ್ಕೆ ಬೇಕಾಗಿ ಮುಸಲ್ಮಾನರಾದ ನಾವು ಯಾವ ಸಮಾವೇಶವನ್ನು ಸಂಘಟಿಸಿಲ್ಲ ಹೊರತು ಈ ದೇಶದ ರಕ್ಷಣೆಗೆ ಬೇಕಾಗಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತ ದೇಶವನ್ನು ವಿಮೋಚನೆಗೊಳಿಸಲು ಈ ರಾಜ್ಯದಲ್ಲಿ ಹೋರಾಟ ನಡೆಸಿ ರಕ್ತವನ್ನು ಹರಿಸಿದ ಉನ್ನತರಾದ ಆ ಮಹಾನ್ ವ್ಯಕ್ತಿಗಳಾದ ಜವಾಹರ್ಲಾಲ್ ನೆಹರೂರವರ, ಮಹಾತ್ಮ ಗಾಂಧೀಜಿಯವರ, ಸುಭಾಷ್ ಚಂದ್ರ ಬೋಸ್ರವರ, ಬಹುಮಾನ್ಯರಾದ ಟಿಪ್ಪು ಸುಲ್ತಾನರವರ, ಅಲ್ಲಾಮಾ ಶೌಕತ್ ಅಲಿ, ಮೊಹಮ್ಮದ್ ಅಲಿ, ಈ ಮಹಾನರಾದ ವ್ಯಕ್ತಿಗಳ ಚರಿತ್ರೆಗಳನ್ನು ಈ ನಮ್ಮ ಈ ದಿನದಲ್ಲಿ ಗಣರಾಜ್ಯ ದಿವಸದಲ್ಲಿ ನಮ್ಮ ಈ ಸಮಾರಂಭದಲ್ಲಿ ಬಹಿರಂಗಪಡಿಸಲು ಮಾತ್ರ ನಾವಿಲ್ಲಿ ಸೇರಿದ್ದೇವೆ. ಗೊತ್ತಾ, ನಮ್ಮ ಪಕ್ಕದ ದೇವಸ್ಥಾನದ ಸೇವಾ ಬಳಗದ ವತಿಯಿಂದ ಕುಂಬ್ರ ಜಂಕ್ಷನ್ ನಲ್ಲಿ ರಾಮಲೀಲೋತ್ಸವ ಎಂಬ ಕಾರ್ಯಕ್ರಮ ನಡೆಯುತ್ತಾ ಇದೆ.
ನಮಗೆ ಖುಷಿಯಾಯಿತು. ಆದರೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇರುವಂತಹ ಕೆಲವು ಪಂಡಿತರಿಗೆ ಅದು ಖುಷಿಯಾಗಿಲ್ಲ. ಅವರು ನಮಗೆ ಸತತವಾಗಿ ಮೆಸೇಜ್ ಮಾಡಿ ಹೇಗಾದರೂ ಮಾಡಿ ನಾವು ಕುಂಭದಿಂದ ಇದನ್ನು ಎತ್ತುಕೊಂಡು ಹೋಗ್ಬೇಕು. ನಾವು ಕೇಳಿದೆ, ಇದು ಯಾಕೆ? ನಾವು ರಾಷ್ಟ್ರ ಸೌಹಾರ್ದತೆಯ ಸಂಕಲ್ಪವನ್ನು ಸಾರುತ್ತಿರುವಾಗ ನಾವು ಈ ಫಂಕ್ಷನ್ ಇಲ್ಲಿಂದ ತಕೊಂಡು ಹೋದರೆ ಸೌಹಾರ್ದತೆಯಲ್ಲಿ ತಕ್ಷಣ ಪೊಲೀಸ್ ಇಲಾಖೆ ನಮ್ಮನ್ನು ಕರೆದರು. ಅದು ನಮ್ಮ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಸರ್ ನಮ್ಮನ್ನು 5 ಜನರನ್ನು, ಸೇವಾ ಬಳಗದ 5 ಜನರನ್ನು ಕರೆದರು. ಅವರೇನು ಭಯಂಕರ ಅಂತ ತಿಳ್ಕೊಂಡಿದ್ದಾರೆ ನಮ್ಮನ್ನು. ಇದು ಒಂದೇ ಟೈಮಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ, ಏನ್ ಮಾಡೋದು ಕಾರ್ಯಕ್ರಮ ಮಾಡೋದು ಹಾಗೆಲ್ಲ. ಇದು ಏನಾದ್ರೂ ಅನಾಹುತ ಆದ್ರೆ ಏನು ಅನಾಹುತ ಆಗ್ಲಿಕ್ಕೆ ಏನಿದೆ? ನಮ್ದು ಮಾನವ ಸರಪಳಿ ಅವರದು ಸೇವಾ ಮಂದಿರದ ಕಾರ್ಯಕ್ರಮ, ಹಾಗೆಲ್ಲ ನಮಗೆ ಪೊಲೀಸ್ ಬಂದೋಬಸ್ತು ಬೇಕು. ಆಯ್ತು ಮಾಡಿ ಅಲ್ಲ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳ್ತಾ ಇರ್ಬೋದು, ಅವ್ರು ಕೇಳ್ಬೇಕು. ನಮಗೆ ಬೇಸರವಿದೆ. ಅವರು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಆದರೆ ಕ್ರಿಮಿಗಳು ಮಾಡುವಂತಹ ಆ ಕುತಂತ್ರಗಳನ್ನು ನಮ್ಮ ಇಂತಹ ವಿದ್ಯಾರ್ಥಿ ಸಂಘಟನೆಯ ಮೇಲೆ ಹಾಕಿ ನಮ್ಮನ್ನು ದೋಷ ಪಟ್ಟಿಯಲ್ಲಿ ಇಳಿಸುವಂತಹ ಕೆಲಸ ಖಂಡಿತ ಡಿಪಾರ್ಟ್ಮೆಂಟ್ ಮಾಡಬಾರ್ದು. ರವಿ ಸರ್ ಕೇಳಿದರು, ಏನಾದರೂ ಮಾಡಿ ನೀವು 1 ದಿವಸ ಮುಂಚೆ ಮಾಡಬೇಕು. ನಾವು ಹೇಳಿದ 13 ವರ್ಷದಿಂದ ನಾವು ಮಾಡುತ್ತಿರುವಂತಹ ಕಾರ್ಯಕ್ರಮ. ನಾವು 3 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ, 6 ಗಂಟೆಗೆ ನಿಲ್ಲಿಸುತ್ತೇವೆ. ಇದು ಇವತ್ತು ನಿನ್ನೆ ಅಲ್ಲ, 13 ವರ್ಷದ ಇತಿಹಾಸ ಹೊಂದಿರುವಂತಹ ಒಂದು ಕಾರ್ಯಕ್ರಮ. ನಮ್ಮಲ್ಲಿ ಹೇಳಿದರು, ನೀವು ಅವರನ್ನು ಹೇಗಾದ್ರೂ ಕನ್ವಿನ್ಸ್ ಮಾಡಿ. ನಾವು ಹೇಳಿ, ಅವ್ರು ಯಾಕೆ ಕನ್ವಿನ್ಸ್ ಮಾಡು? ಅವರು ಆ ಕಡೆಯಿಂದ ರ್ಯಾಲಿ ಬರುವಾಗ ನಾವು ಈ ಕಡೆಯಿಂದ ರ್ಯಾಲಿ ಬರಬೇಕು, ಸುಂದರವಾಗಿರುತ್ತೆ. ಇಲ್ಲ, ನೀವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ 4,000 ರೂಪಾಯಿ ತರ ಕಟ್ಟಬೇಕು, ಇನ್ಸ್ಪೆಕ್ಟರ್ಗೆ 10,000 8,000 ಕಟ್ಟಬೇಕು. ಕಟ್ಟೋಣ. ನಮಗೆ ಸಂಕಲ್ಪ, ರಾಷ್ಟ್ರ ರಕ್ಷಣೆಯ ಸಂಕಲ್ಪವನ್ನು ಮಾಡಿ ತೋರಿಸಬೇಕು. ನಾವು ದುಡ್ಡು ಕಟ್ಟಲಿಕ್ಕೂ ತಯಾರಿದ್ದೇವೆ. ಆಗ ಹೇಳಿದ್ರು, ಇನ್ನೊಮ್ಮೆ ನಾವು ಸಿಟ್ಟಿಂಗ್ ಮಾಡೋಣ ಅಂತ. ಹಾಗೆ ನಮ್ಮ ಎಂ ಎಸ್ ಮೊಹಮ್ಮದ್ ಸರ್, ಬಡಗನೂರು ಮಹಮ್ಮದ್ ಸರ್ 3 ದಿವಸ ಸತತವಾಗಿ ಪೊಲೀಸ್ ಠಾಣೆಯಲ್ಲಿ ಕೂತುಕೊಂಡು ನಮ್ಮ ರಾಷ್ಟ್ರ ರಕ್ಷಣೆಯ ವಿದ್ಯಾರ್ಥಿ ಸಂಘಟನೆಯ ದಯಾ ವಾಕ್ಯವನ್ನು ಅವರಿಗೆ ಓದಿ 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 ಕೇಳಿದಾಗ ಒಂಚೂರು ಅವರು ಕನ್ವಿನ್ಸ್ ಆದರು. ಆಮೇಲೆ ಇಬ್ಬರನ್ನು ಕೂರಿಸಿ ಮಾಡಿದಾಗ ಅವರು ಹೇಳ್ತಾ ಇದ್ದಾರೆ, ನಾವು ಯಾವುದಕ್ಕೂ ರೆಡಿ ಇದ್ದೇವೆ, ನಾವು ಇದ್ದೇವೆ, ಯಾವುದಕ್ಕೂ ರೆಡಿ. ಕೊನೆಗೆ ನಾವೊಂದು ತ್ಯಾಗದ ಸಂದೇಶವನ್ನು ಸಮುದಾಯಕ್ಕೆ ಕೊಡಲು ತೀರ್ಮಾನಿಸಿತು. 3 ಗಂಟೆಗೆ ಮಾಡಬೇಕಾದ ಕಾರ್ಯಕ್ರಮವನ್ನು ಬಿಸಿಲಿನಲ್ಲಿ, ಸುಡು ಬಿಸಿಲಿನಲ್ಲಿ ನಿಂತರೂ ಪರವಾಗಿಲ್ಲ, ನಾವು 2 ಗಂಟೆಗೆ ಮಾಡಿ ತೋರಿಸುತ್ತೇವೆ ಎಂಬ ಸಂಕಲ್ಪದೊಂದಿಗೆ ಇಲ್ಲಿನ ನಮ್ಮ ಸ್ವಾಗತ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಕುಂಬ್ರ ವಲಯದ ಎಲ್ಲಾ ಪದಾಧಿಕಾರಿಗಳು ಕೂತುಕೊಂಡು ಸಂಸುಲ್ ಉಲಮರ ಮೇಲೆ ನಾವೊಂದು ಮೌಲ್ಯದ ನೇರ್ಚೆ ಮಾಡಿಕೊಂಡು ನಾವು ಸ್ಟೇಷನ್ಗೆ MS ಮೊಹಮ್ಮದ್ ಮತ್ತು ಬಡಗನೂರು ಮಹಮ್ಮದ್ ಅವರ ನೇತೃತ್ವದಲ್ಲಿ ಹೋಗಿ ಕೂತುಕೊಂಡಾಗ ಸೇವಾ ಬಳಗದವರು ಬಂದರು. ಸರ್, ನಾವು ಆಮಂತ್ರಣ ಪತ್ರವನ್ನು 4 ಗಂಟೆಗೆ ಮಾಡಿದ್ದೇವೆ, ಅದನ್ನು ನಾವು ನಿಮಗೆ ಬೇಕಾಗಿ 6 ಗಂಟೆಗೆ ನಾವು ಮಾಡುತ್ತೇವೆ ಅಂತ ಸ್ಟೇಷನಲ್ಲಿ ಹೇಳಿದಾಗ ಆ ರಾಷ್ಟ್ರ ರಕ್ಷಣೆಯ ಸೌಹಾರ್ದತೆಯ ಸಂಕಲ್ಪ ಎಷ್ಟು ದೊಡ್ಡದಾಗಿರುತ್ತೆ. ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡುವಾಗ ಒಂದಷ್ಟು 800 ಮಂದಿ ಹಿಂದೂಗಳನ್ನು ನಾನು ಅಡ್ಮಿಟ್ ಮಾಡ್ತೇನೆ. 400ಕ್ಕಿಂತ 500 ಮಂದಿ ಹುಡುಗರನ್ನ, ಮುಸಲ್ಮಾನ್ ವಿದ್ಯಾರ್ಥಿಗಳನ್ನ ನಾನು ಅಡ್ಮಿಟ್ ಮಾಡ್ತೇನೆ. ಬಹುಶಃ ಕಾಲೇಜಿನಲ್ಲಿ 100ರಿಂದ 120 ಮಂದಿ ಕ್ರೈಸ್ತರಿರ್ಬೋದು, ಹೆಚ್ಚು ಅಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿರುವವರು ಇತರ ಧರ್ಮೀಯರು. ಅಡ್ಮಿಟ್ ಮಾಡುವಾಗ, ಅಡ್ಮಿಷನ್ ಕೊಡುವಾಗ ಅವರಿಗೆ ನಾನು ಹೇಳುವುದು, ನೋಡೋ, ನೀನು ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿ. ಯು ಆರ್ ನಾಟ್ ಎ ಹಿಂದೂ, ಯು ಆರ್ ನಾಟ್ ಎ ಮುಸ್ಲಿಂ, ಯು ಆರ್ ನಾಟ್ ಎ ಕ್ರಿಶ್ಚಿಯನ್. ನೀವು ಒಳಗಡೆ ಬರುವಾಗ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿ. ಕಾಲೇಜಿನಿಂದ ಹೊರಗೆ ಹೋಗುವಾಗ ಈ ಸಮಾಜದ ನಾಗರಿಕ. ಆದ್ದರಿಂದ ಪ್ರೀತಿಯ ನಾಗರಿಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, SKSSF ನ ಜವಾಬ್ದಾರಿಯುತ ಸದಸ್ಯರೇ, ನಮ್ಮ ಇವತ್ತಿನ ಗಣರಾಜ್ಯೋತ್ಸವದಂದು ನಾವು ಅರಿತುಕೊಳ್ಳಬೇಕಾದಂತ ಸತ್ಯ ಇದು: ನಾವು ಮನುಷ್ಯರು, ನಾವು ಸಮಾಜದ ನಾಗರಿಕರು. ಮನುಷ್ಯರಾಗಿ ಬದುಕಿದಾಗ, ಜವಾಬ್ದಾರಿಯುತವಾದಂತಹ ನಾಗರಿಕರಾದಾಗ ನಮ್ಮ ಜನ್ಮ ಸಾರ್ಥಕ. ಬೆಳೆಸಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಕಾರ್ಪೊರೇಷನ್ ಶಕ್ತಿಗಳಿಗೆ ಈ ದೇಶವನ್ನಾಳಬೇಕು. ಅದಕ್ಕೆ ಇರುವಂತಹ ವಿಂಗಡನ, ಡಿವೈಡ್ ಅಂಡ್ ರೂಲ್ಗೆ ಇರುವಂತಹ ಏಕ ಅಸ್ತ್ರ ಅಂತ ಹೇಳಿದ್ರೆ ಅದು ಧರ್ಮದ ಹೆಸರಿನಲ್ಲಿರುವಂತಹ ಅಸಹಿಷ್ಣುತೆ. ಆ ಧರ್ಮದ ಹೆಸರಿನಲ್ಲಿ ಅಸಹಿಷ್ಣುತೆಯನ್ನು ನಡೆಸಲಿಕ್ಕೆ ಬೇಕಾಗಿ ಇಲ್ಲಿ ಮಾಧ್ಯಮಗಳಿಗೆ ತರಬೇತಿಯನ್ನು ನೀಡಲ್ಪಡ್ತಾ ಇದೆ. ಮಾಧ್ಯಮ ಮಿತ್ರರು ನನ್ನ ಮಾತುಗಳನ್ನು ಆಲಿಸ್ತಾ ಇರಬಹುದು. ಇಲ್ಲಿನ ದೇಶದ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೆಲಸ ನಿರ್ವಹಿಸುವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕಾರ್ಪೊರೇಷನ್ನ
ಬಲೆಗೆ ಬಿದ್ದಾಗ ಅದನ್ನು ಕಾರ್ಪೊರೇಷನ್ಗಳು ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಅದರೊಳಗಿರುವಂತಹ ಮಾಧ್ಯಮ ಪತ್ರಕರ್ತ ಮಿತ್ರರಿಗೆ, ಕೆಲವೊಂದು ಮಿತ್ರರಿಗೆ ನಿರಂತರವಾದ ತರಬೇತಿಯನ್ನು ಕೊಡಲಾಯಿತು. ಈ ದೇಶದಲ್ಲಿರುವ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ಯಾವ ರೀತಿಯಲ್ಲಿ ಅಪಪ್ರಚಾರವನ್ನು ನಡೆಸಬಹುದು, ಆ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ದ್ವೇಷ ಬಿತ್ತಬಹುದು, ಇದಕ್ಕೆ ನಿರಂತರವಾದ ತರಬೇತಿಯನ್ನು ಕೊಟ್ಟುಕೊಂಡು ಸೋಷಿಯಲ್ ಮೀಡಿಯಾಗಳ ಪ್ಲಾಟ್ಫಾರ್ಮ್ಗಳನ್ನು ಅನಾಪಿಕ ಹೆಸರುಗಳಲ್ಲಿ ಬಳಸಿಕೊಂಡು ಮನೆಯೊಳಗಡೆ ಫ್ರಿಡ್ಜ್ನಲ್ಲಿ ಸೂಕ್ಷಿಸಿಟ್ಟಂತಹ ಆಹಾರಕ್ಕಾಗಿ ಮಾಂಸದ ಹೆಸರಿನಲ್ಲಿ ಜಜ್ಜಿಕೊಳ್ಳಲ್ಪಟ್ಟಂತಹ ಘಟನೆಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ. ಈದಿನ ದಿನದಂದು ರೈಲಿನಲ್ಲಿ ಸಂಚರಿಸುವಂತಹ ಸಹೋದರನನ್ನು ಮಾಂಸದ ಹೆಸರಿನಲ್ಲಿ ಜಜ್ಜಿಕೊಳ್ಳುವುದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಸಣ್ಣ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಕ್ಕೂ ಕೂಡ ಧರ್ಮದ ಹೆಸರಿನಲ್ಲಿ ಸಮರ್ಥನೆ ಮಾಡಿದ ಘಟನೆಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ. ಈ ದೇಶ ಅಂತಹ ದೇಶವಲ್ಲ, ಆ ಪರಂಪರೆ ಇರುವ ದೇಶವಲ್ಲ. ಈ ದೇಶದ 90% ಜನರು ಕೂಡ ಈ ಅಸಹಿಷ್ಣುತೆಯನ್ನು ಒಪ್ಪಿಕೊಳ್ಳುವವರು ಅಲ್ಲ, ಸಹಿಸುವವರು ಅಲ್ಲ. ಆದರೆ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳಿಗೆ ಬೇಕಾಗಿ ಕೇವಲ 1% ಜನರನ್ನು ಹಿಡಿದುಕೊಂಡು ನಡೆಸುವಂತಹ ಕುತಂತ್ರಗಳ ಅಸಹಿಷ್ಣುತೆ ಈ ದೇಶದಲ್ಲಿ ಅದರ ಚರ್ಚೆಗಳು, ಅದರ ವಿರುದ್ಧದ ಹೋರಾಟಗಳು ಒಂದು ಕಡೆ ಬಾಕಿ ಇರುವಾಗಲೇ ಈಗ ಈ ಕಳೆದ ಲೋಕಸಭಾ ಚುನಾವಣೆ ಇರಬಹುದು, ಅದರ ನಂತರದ ಚರ್ಚೆಗಳಿರಬಹುದು, ಯಾವುದಕ್ಕೆ ಪಲ್ಲಟಗೊಂಡಿದೆ ಅಂತ ಹೇಳಿದ್ರೆ ಈ ಸಂವಿಧಾನವನ್ನು ರಕ್ಷಿಸುವವರು ಯಾರು ಎನ್ನುವ ಚರ್ಚೆಗಳು ಪಲ್ಲಟಗೊಳ್ಳುವಂತಹ ಕಾಲದಲ್ಲಾಗಿದೆ ನಾವು ಬದುಕ್ತಾ ಇರುವಂತದ್ದು. 2006ರಿಂದಲೇ SKSSFನ ಗೌರವಾನ್ವಿತ ನಾಯಕರು ಪಾನಕಾಡನ ಸಾದಾತುಗಳು ನಿರ್ದೇಶನವನ್ನು ಕೊಟ್ಟುಕೊಂಡು ಈ ಸಂವಿಧಾನವನ್ನು ಉಳಿಸಲಿಕ್ಕೆ ನಮ್ಮ ಸಮುದಾಯದೆಡೆಯಲ್ಲಿ ಯುವ ಶಕ್ತಿಯೊಂದಿರಬೇಕು, ಅದಕ್ಕೆ ವರ್ಷ ಪ್ರತಿಜ್ಞಾ ಬೋಧನೆಯನ್ನು ಕೊಡಬೇಕು ಅಂತೇಳಿ ಆಲೋಚಿಸಿಕೊಂಡು SKSFನ ಕಾರ್ಯಕರ್ತರನ್ನು ಅದಕ್ಕೆ ಸಜ್ಜುಗೊಳಿಸಿದೆ. ಒಂದು ನೆನಪಿಡಿ, ಈ ದೇಶದ ಸಂವಿಧಾನದ ಕಟ್ಟಕಡೆಯ ಸಂವಿಧಾನದ ಉಳಿವಿಗಾಗಿ ಈ SKSFನ ಕಟ್ಟಕಡೆಯ ಕಾರ್ಯಕರ್ತನು ಕೂಡ ತನ್ನ ಪ್ರಾಣ ತ್ಯಾಗ ಕೂಡ ತಯಾರಾಗುವ ರೀತಿಯಲ್ಲಿ SKSF ಈ ಕಾರ್ಯಕರ್ತರನ್ನು ಬೆಳೆಸಿದೆ ಎನ್ನುವ ಸಂದೇಶವನ್ನಾಗಿ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇರುವಂತದ್ದು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿಯೋ ಅಥವಾ ತುಚ್ಛವಾಗಿಯೋ ಯಾರಾದರೂ ಮಾತನಾಡಿದರೆ ಅವರಿಗೆ ಅದು ಶೋಭೆ ತರುವಂಥದ್ದಲ್ಲ. ಅವರು ಈ ದೇಶದ ಉನ್ನತ ಸ್ಥಾನದಲ್ಲಿರುವಂಥದ್ದು ಈ ದೇಶಕ್ಕೆ ಹಿತಕರವಲ್ಲ ಎನ್ನುವ ಸಂದೇಶವನ್ನು ಕೂಡ ಈ ಸಮಾರಂಭದಲ್ಲಿ ಈ ದೇಶದ ಮುಂದಿರಿಸಲು ನಾವು ಬಯಸ್ತಾ ಇದ್ದೇವೆ. ಯಾವ ಸಂವಿಧಾನ ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ ರಾಷ್ಟ್ರವನ್ನು ಪ್ರತಿನಿಧಿಸುವಂತಹ ಸಂವಿಧಾನ. ಈ ಸಂವಿಧಾನದ ಆರಂಭವೇ ಅದ್ಭುತವಾಗಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಈ ದೇಶದ ಪ್ರಜೆಗಳು, ನಾವು ಹಿಂದೂಗಳು ಅಂತೇಳಿ ಅಲ್ಲ, ನಾವು ಕ್ರೈಸ್ತರು ಅಂತೇಳಿ ಅಲ್ಲ, ನಾವು ಮುಸಲ್ಮಾನರು ಅಂತೇಳಿಯೂ ಅಲ್ಲ, ಈ ದೇಶದ ಪ್ರಜೆಗಳಾದ ನಾವು ಅಂತೇಳಿ ಆರಂಭವಾಗುವಂತಹ ಈ ದೇಶದ ಸಂವಿಧಾನವು ಈ ದೇಶದ ವೈವಿಧ್ಯತೆಯನ್ನು ಪ್ರತಿನಿಧೀಕರಿಸುತ್ತದೆ. ಈ ದೇಶ ವೈವಿಧ್ಯತೆಯಿಂದ ಕೂಡಿದಂತಹ ದೇಶ. ಭಾಷೆಗಳಲ್ಲಿ ವೈವಿಧ್ಯತೆ ಇದೆ. ನಾವು ಆಡುವಂತಹ ಕನ್ನಡ ಭಾಷೆಯಲ್ಲಿ ಎಷ್ಟು ಫಾರಸಿ ಶಬ್ದಗಳಿವೆ, ಎಷ್ಟು ಅರಬಿ ಶಬ್ದಗಳಿವೆ. ಈ ದೇಶದ ಸೌಹಾರ್ದಾತ್ಮಕವಾದ ಕೂಡಿ ಬಾಳುವಿಕೆ. ಬ್ರಿಟಿಷರು ಅವತ್ತು ಕೊಟ್ಟೋಗಿರೋದು ಭೂಖಂಡವನ್ನ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಂದ್ರೆ ನಾವು ಈ ದೇಶದ ತುಂಬಾ ಪ್ರೀತಿ ತುಂಬಿದ ಜನರನ್ನ ಸೃಷ್ಟಿ ಮಾಡಬೇಕಾಗಿದೆ, ಪ್ರೀತಿ ತುಂಬಿದ ನಾಗರಿಕರನ್ನ ಸೃಷ್ಟಿ ಮಾಡಬೇಕಾಗಿದೆ. ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಬಿದ್ದ ವ್ಯಕ್ತಿ ಅವನು ಹಿಂದೂನೋ ಮುಸಲ್ಮಾನನೋ, ಅವನು ಕ್ರೈಸ್ತನೋ ಸಿಖ್ಖನೋ ಜೈನನೋ ಮುಖ್ಯ ಅಲ್ಲ. ಬಿದ್ದವನು ನನ್ನ ಅಣ್ಣ, ಬಿದ್ದವನು ನನ್ನ ತಮ್ಮ, ಬಿದ್ದವನು ನನ್ನ ಮಗ, ಬಿದ್ದವಳು ನನ್ನ ತಾಯಿ ಅಂತ ಹೇಳಿ ಕೈ ಹಿಡಿದು ಮೇಲೆತ್ತುವಂತ ಜನರ ಸಂಖ್ಯೆ ಯಾವ ಸಮಾಜದಲ್ಲಿ ಜಾಸ್ತಿ ಆಗುತ್ತೋ ಆ ಸಮಾಜವನ್ನು ನೋಡಿದಾಗ ನಮ್ಮ ಜನರಿಗೆ ಅನ್ಸುತ್ತೆ ಇದು ನನ್ನ ದೇಶ, ಇದು ನನ್ನ ದೇಶ ಅಂತ ಅನ್ಸೋಕ್ ಶುರುವಾಗುತ್ತೆ. ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ಸಮಾಜದಲ್ಲಿ ನಾಗರಿಕರಾದವರ ಕರ್ತವ್ಯ ಏನು ಅಂತಂದ್ರೆ ಆ ದೇಶದ ಜನರನ್ನ ಆ ದೇಶದ ನಾಗರಿಕರನ್ನಾಗಿ ಬದಲಾಯಿಸೋದು. ಅಂದ್ರೆ ಪ್ರತಿಯೊಬ್ಬನ ಹೃದಯದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಪ್ರೀತಿಯನ್ನ ತುಂಬುವಂತ ಒಂದು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡೋದು. ಇದು ನಮ್ಮಿಂದ ಸಾಧ್ಯವಾದರೆ ಮಾತ್ರ ನಾವಿಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದು, ನಾವಿಷ್ಟೆಲ್ಲ ಮಾನವ ಸರಪಳಿ ಮಾಡಿದ್ದು ಇದಕ್ಕೊಂದು ಅರ್ಥ ಬರ್ತದೆ. ಪ್ರೀತಿಯ ಬಂಧುಗಳೇ, ಇವತ್ತು SKSSFನ ಈ ಒಂದು ಬೃಹತ್ ಸಂಘಟನೆ 15,000 ವಿದ್ಯಾಸಂಸ್ಥೆಗಳನ್ನ ತಮ್ಮ ಜೊತೆಗೆ ಜೋಡಿಸ್ಕೊಂಡಿರುವಂತ ಈ ಒಂದು ಸಂಘಟನೆ ಇವತ್ತು ಸಮಾಜದಲ್ಲಿ ಪ್ರೀತಿಯ ಸಂದೇಶದ ಪಾಠವನ್ನ ಹೇಳೋದಕ್ಕೋಸ್ಕರ ಮಾನವ ಸರಪಳಿ ಮಾಡ್ತಾ ಹೊರಟಿದ್ದಾರೆ. ಆದ್ರೆ ಈ ಪ್ರೀತಿಯ ಸಂದೇಶ ಎಷ್ಟು ದೊಡ್ಡದಾಗಬೇಕು ಅಂತಂದ್ರೆ ನಾವು ಮನುಷ್ಯರನ್ನ ಬೆಸಿತಾ ಸಾಗಬೇಕು. ಈ ಬೆಸುಗೆ ಇಡೀ ದೇಶವನ್ನ ವ್ಯಾಪಿಸ್ತಾ ಹೋಗಬೇಕು. ಜಾತಿ ಮತ ಪಂಥಗಳನ್ನ ಮೀರಿ, ಪಕ್ಷಗಳನ್ನ ಮೀರಿ
ಎಲ್ಲರೂ ಕೂಡ ಭಾಷೆಗಳನ್ನು ಮೀರಿ ನಾವು ಮಾನವೀಯತೆಯೇ ನಮ್ಮ ಧರ್ಮ ಅಂತ ನಂಬುವಂತ ಒಂದು ಸುಂದರವಾದ ಸಮಾಜವನ್ನ ಈ ದೇಶದಲ್ಲಿ ಕಟ್ಟೋದಕ್ಕೆ ಸಾಧ್ಯವಾಗಬೇಕು. ಇದನ್ನ ನಾವು ಕಟ್ಟೋದಕ್ಕೆ ಸಾಧ್ಯ ಆದ್ರೆ ಮಾತ್ರ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡಿದಂತ ಆ ಮಹಾತ್ಮರಿಗೆ, ಅವರ ಆಶೆಗಳಿಗೆ, ಅವರ ಕನಸುಗಳಿಗೆ ಬೆಲೆ ಕೊಟ್ಟಂತೆ ಆಗ್ತದೆ. ಇಲ್ಲದೆ ಹೋದರೆ ಅವರ ಕನಸುಗಳಿಗೆ ನಾವು ಮಣ್ಣೆರಚಿದಂತಾಗ್ತದೆ. ಹೇಗೆ ಬದುಕಿದ್ರು ನಮ್ಮ ಪೂರ್ವಜರು, ಹೇಗೆ ಬದುಕಿದ್ರು ಈ ಸ್ವಾತಂತ್ರ್ಯದ ಹೋರಾಟಗಾರರು. ಬಹುಶಃ ಆಗ್ಲೇ ಬಹಳ ಸುಂದರವಾಗಿ ಮಾತನಾಡಬೇಕಾದ್ರೆ ಅನೀಸ್ ಕೌಸರಿ ಅವರು ಬಹಳ ಅನೇಕ ಉದಾಹರಣೆಗಳನ್ನ ಉದಾಹರಿಸ್ತಾ ಬಂದ್ರು. ಬಹುಶಃ ಇಲ್ಲಿ ಕೂತಿರೋ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ರೆ ಪ್ರತಿಯೊಬ್ಬರು ಬಹಳ ಸುಂದರವಾಗಿ ಈ ವಿಚಾರದ ಬಗ್ಗೆ ನಂಬಿಕೆ ಇಟ್ಟು ಅದನ್ನ ಆಚರಿಸಿ ಮಾತನಾಡುವವರಿದ್ದಾರೆ. ಆದ್ರೆ ಬಂಧುಗಳೇ, ನಾವು ಅರ್ಥ ಮಾಡ್ಕೊಳ್ಬೇಕು, ಅವಾಗ ನಾನು ಹಿಂದೂ, ನಾನು ಕ್ರೈಸ್ತ, ನಾನು ಮುಸಲ್ಮಾನ ಎಂದು ಯಾರೂ ಹೋರಾಟ ಮಾಡಲಿಲ್ಲ. ನಾವೆಲ್ಲರೂ ಭಾರತೀಯರೆಂಬ ಭಾವನೆಯಿಂದ ಹೋರಾಟ ಮಾಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಅದಲ್ಲದೆ ನಾವೆಲ್ಲರೂ ಇವತ್ತು ನಮ್ಮ ಸ್ವಾತಂತ್ರ್ಯದ ಸಂವಿಧಾನ ಸಮಾನತೆ ನಮ್ಮ ಪದ್ಧತಿ. ಎಲ್ಲರಿಗೂ ಈ ದೇಶದಲ್ಲಿ ಬದುಕುವ ಹಕ್ಕಿದೆ. ಎಲ್ಲ ಧರ್ಮವನ್ನು ಕೂಡ ನಾವು ಗೌರವಿಸುವಂತಹ ಕೆಲಸ ಮಾಡಬೇಕು. ಇವತ್ತು ಈ ಭಾರತ ದೇಶದಲ್ಲಿ ಹುಟ್ಟಿದ ನಾವೆಲ್ಲರೂ ಭಾಗ್ಯವಂತರು. ಆದರೂ ನಮಗೊಂದು ಬೇಸರ ಇದೆ. ಯಾಕೆಂತ ಹೇಳಿದ್ರೆ, ಕೆಲವು ರಾಜಕಾರಣಿಗಳು ತಮ್ಮ ಕುರ್ಚಿಯನ್ನು ಉಳಿಸಲಿಕ್ಕೋಸ್ಕರ ಜಾತಿ ಧರ್ಮದ ಮೇಲೆ ವಿಷ ಬೀಜ ಬಿತ್ತಿ ಮನುಷ್ಯರನ್ನೇ ದೇಶುವಂತೆ ಮಾಡಿ ತನ್ನ ಊರಲ್ಲಿ ಗಲಾಟೆ ಎಬ್ಬಿಸಿ, ದುಂಬಿ ಎಬ್ಬಿಸಿ ಊರನ್ನೇ ಸ್ಮಶಾನ ಮಾಡುವಂತಹ ಕೆಲಸ ಕಾರ್ಯ ಮಾಡುತ್ತದೆ. ಪ್ರತಿಯೊಂದು ಧರ್ಮವೂ ಕೂಡ ಶ್ರೇಷ್ಠವಾದದ್ದು. ಪ್ರತಿಯೊಂದು ಧರ್ಮವನ್ನು ಕೂಡ ನಾವು ಗೌರವಿಸುವಂಥ ಕೆಲಸ ಮಾಡಬೇಕು. ಎಲ್ಲ ಧರ್ಮದಲ್ಲಿಯೂ ಎಲ್ಲ ಜಾತಿಯರಲ್ಲಿಯೂ ಕೆಲವರು ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಆದರೆ ಯಾರೋ ಒಬ್ಬರು ಮಾಡಿದ ತಪ್ಪಿನಿಂದ ಲಕ್ಷ ಕಟ್ಲೆ ಕೋಟಿ ಕಟ್ಲೆ ನಂಬಿಕೊಂಡಿರುವ ಧರ್ಮವನ್ನು ನಾವು ಮಾತ್ರ ಮಾಡಬಾರದು. ಪ್ರತಿಯೊಂದು ಧರ್ಮವೂ ಶ್ರೇಷ್ಠವಾದುದು. SKSSFನವರು ಯಾವುದೇ ಕಾರ್ಯಕ್ರಮ ಮಾಡಿದರೆ ಅದು ಶಿಸ್ತುಬದ್ಧವಾಗಿದ್ದ ಕಾರ್ಯಕ್ರಮ, ಅದು ಸಮಾಜಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮ. ಯಾಕಂದರೆ ಅವರು ಆರ್ಗನೈಸ್ ಮಾಡಿದಂಥ ಬೇಕಾದಷ್ಟು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಅದೆಲ್ಲ ಈ ಇತಿಹಾಸದ ಪುಟದಲ್ಲಿ ಬರೆದಿಡುವಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಬೇಕಾಗಿರುವಂಥದ್ದು. ಈ ಹಿಂದೆ ಮಾಡಿದಂಥ ಕಾರ್ಯಕ್ರಮ, ನಾವು ಡ್ರಗ್ಸ್ ಬಗ್ಗೆ ಅವರು ಮಾಡಿರುವಂಥ ಕಾರ್ಯಕ್ರಮ, ಆನಂತರ ರಕ್ತದಾನ ಶಿಬಿರ ಮಾಡಿರುವಂಥದ್ದು, ಆನಂತರ ಒಂದು ಕರ್ನಾಟಕದಲ್ಲಿ ಒಂದು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ, ಇಡೀ ದೇಶಕ್ಕೆ ನಿದರ್ಶನ ಕೊಡುವಂಥ ಸಮಾಜದ ಬಗ್ಗೆ, ಸಹ ಬಾಳ್ವೆಯ ಬಗ್ಗೆ ಕೊಟ್ಟಂಥ ಸಂದೇಶ ಅದು ಎಲ್ಲಿಯೂ ಕೂಡ ಇಲ್ಲ. ಆ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇವತ್ತು ಮಾನವ ಸರಪಳಿಯನ್ನು ಆಯೋಜನೆ ಮಾಡಿದ್ದಾರೆ. ಯಾಕೆಂತಂದ್ರೆ ಸಹ ಬಾಳ್ವೆಗೆ ನಾವು ಅಣ್ಣ ತಮ್ಮಂದಿರಾಗಿ ಬಾಳಬೇಕು. ಈ ವಿಶ್ವಗುರು ಆಗಬೇಕಿದ್ರೆ ಸಮಾನತೆ, ಸಹ ಬಾಳ್ವೆದ ಅವಶ್ಯಕತೆ ಇದೆ ಅನ್ನುವ ಕಲ್ಪನೆಯನ್ನು ಇಡೀ ದೇಶಕ್ಕೆ, ಇಡೀ ಸಮಾಜಕ್ಕೆ ಸಾರಲಿಕ್ಕೆ ಬೇಕಾಗಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಒಂದೇ ಒಂದು ಮಾತು, ನಾವು ಭಾರತೀಯರೆಂಬ ಅಭಿಮಾನ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಧರ್ಮದವರಿಗೂ ಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ಪುಣ್ಯಭೂಮಿಯಾದಂಥ ಭಾರತ ದೇಶದಲ್ಲಿ ಹುಟ್ಟಿದಂತ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬುದ್ಧರು ಎಲ್ಲರೂ ಕೂಡ ನಾವು ಸರ್ವಶಕ್ತನಾದ ದೇವರಿಗೆ ನಾವು ಇವತ್ತು ಯಾವತ್ತೂ ಕೂಡ ಚಿರಋಣಿಯಾಗಿರಬೇಕು. ಯಾಕೆಂದ್ರೆ ಈ ಭಾರತ ದೇಶದಲ್ಲಿ ಹುಟ್ಟುವಂತ ಅವಕಾಶ ಕೊಟ್ಟಂತ ದೇವರು ನಮಗೆ ಕೊಟ್ಟಿದ್ದಾರಲ್ಲ ಮರಿತ ಅಭಿಮಾನ ಖಂಡಿತವಾಗಿ ನಮಗೆ ಬೇಕಾಗಿದೆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಹೇಳಿದರು ಕೊಡು ಕೊಳ್ಳುವುದು ಅಂತ. ಆ ಕೊಡು ಕೊಳ್ಳುವ ಒಂದು ವಿಚಾರವನ್ನ ನಮ್ಮ ಸ್ಟೇಷನ್ ನಲ್ಲಿ ನಾವು ಮಾತಾಡಿದೆವು. ವಿಶೇಷವಾಗಿ ನಾನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ರವಿ BS ಮತ್ತು ನಮ್ಮ ಇನ್ಸ್ಪೆಕ್ಟರ್ ಆದಂತಹ ಜಂಬೂರಾಜ್ ಮಹಾಜನ್ ಮತ್ತು ಅವರ ಎಲ್ಲ ತಂಡಕ್ಕೆ ನಾನು ಅತ್ಯಂತ ಆತ್ಮೀಯವಾದಂತ ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಸಲ್ಲಿಸ್ತೇನೆ. أنا أشهد بالأحمد بالله تعالى أنا أشهد بالأحمد بالله تعالى الحمد لمن قدر خيرا وخبالا والشكر لمن صور حسنا وجمالا رب أحد خالق خلق وقديم ذاتا وصفاتا فله العز كمالا عز كمالا حي ومريد وسميع وبصير والقادر قيوم هو الله تعالى والقادر قيوم هو الله تعالى الحمد لمن قدر خيرا
بريء نقصا وحدوثا وله الفضل كمالا فضل كمالا قد كان ولا شيء والشمس ضياء لا نار ولا نور على الكون تلالا لا نار ولا نور على الكون تلالا الحمد لمن قدر خيرا وخبالا والشكر لمن صور حسنا وجمالا فرد صمد عن صفة الخلق بريء رب أزلي خلق الخلق كمالا رب أزلي Attention. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा मदि बिल्लाहि